ಸ್ನೇಹಿತರೆ, ನಾವು ಪಾರ್ಟ್ 1 ವಿಡಿಯೋದಲ್ಲಿ ಪೀಟರ್ ಲಿಂಚ್ ಬರೆದ ಒನ್ ಅಪ್ ಆನ್ ವಾಲ್ ಸ್ಟ್ರೀಟ್ ಪುಸ್ತಕದ ಒಂದು ಪ್ರಮುಖ ವಿಷಯದ ಬಗ್ಗೆ ನೋಡಿದ್ವಿ. ಅದೇನಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಷೇರುಗಳ ಆಯ್ಕೆ ಮಾಡುವ ಮೊದಲು ಕಂಪನಿಗಳ ಬೆಳವಣಿಗೆಯ ಆಧಾರದ ಮೇಲೆ ಮಾಡಿರುವ 6 ಕ್ಯಾಟಗರಿಗಳ ಬಗ್ಗೆ ನೋಡಿದ್ವಿ. 1. ಸ್ಲೋ ಗ್ರೋವರ್ಸ್. 2. ಸ್ಟಾಲ್ವರ್ಡ್ಸ್ ಅಂದ್ರೆ ಸ್ಥಿರವಾಗಿ ಬೆಳೆಯುವ ಕಂಪನಿಗಳು. 3. ಫಾಸ್ಟ್ ಗ್ರೋವರ್ಸ್. 4. ಸಿಕ್ಲಿಕಲ್ ಸ್ಟಾಕ್ಸ್. 5. ಟರ್ನ್ ಅರೌಂಡ್ ಸ್ಟಾಕ್ಸ್. 6. ಆಸೆಟ್ ಪ್ಲೇಸ್ ಅಂದ್ರೆ ಹಿಡನ್ ಮೌಲ್ಯ ಹೊಂದಿರುವ ಕಂಪನಿಗಳು. ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪಾರ್ಟ್ 1 ವಿಡಿಯೋ ನೋಡಿ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಇಂಡಿವಿಜುವಲ್ ಇನ್ವೆಸ್ಟರ್ ಕೂಡ ಎಕ್ಸ್ಪರ್ಟ್ಸ್ ಇನ್ವೆಸ್ಟರ್ಸ್ ರನ್ನ ಅಂದ್ರೆ ಫಂಡ್ ಮ್ಯಾನೇಜರ್ ಅನ್ನ ಮೀರಿಸಬಹುದು ಅಂತ ಪೀಟರ್ ಲಿಂಚ್ ಅವರು ಹೇಳ್ತಾರೆ. ಅದು ಹೇಗೆ? ಬನ್ನಿ ನೋಡೋಣ. ಕಾರಣ 1. ಅನೇಕ ನಿರ್ಬಂಧಗಳು. ಟೂ ಮನಿ ರೆಸ್ಟ್ರಿಕ್ಷನ್ಸ್. ಮ್ಯೂಚುವಲ್ ಫಂಡ್ಗಳ ಮೇಲೆ ಅನೇಕ ನಿಯಮಗಳು ಮತ್ತು ನಿರ್ಬಂಧಗಳಿರುತ್ತವೆ. ಫಂಡ್ ಮ್ಯಾನೇಜರ್ಗಳು ಆ ಎಲ್ಲಾ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ. ಯಾಕಂದ್ರೆ ಅವರು ತಮ್ಮ ಹಣವನ್ನಲ್ಲ, ಸಾರ್ವಜನಿಕರ ಹಣವನ್ನ ನಿರ್ವಹಿಸ್ತಾ ಇರ್ತಾರೆ. ಆದ್ರಿಂದ ರೆಗ್ಯುಲೇಟರಿ ಬಾಡೀಸ್ ಮತ್ತು ಮ್ಯೂಚುವಲ್ ಫಂಡ್ ಕಂಪನಿಯ ನೀತಿಗಳಿಗೆ ಅನುಗುಣವಾಗಿ ಮಾತ್ರ ಅವರು ಷೇರುಗಳನ್ನ ಆಯ್ಕೆ ಮಾಡಬೇಕಾಗತ್ತೆ. ಇಷ್ಟೇ ಅಲ್ಲ, ಅವರು ತಮ್ಮ ಹಿರಿಯ ಅಧಿಕಾರಿಗಳ ಮುಂದೆ ಕೂಡ ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳಬೇಕಾಗತ್ತೆ. ಅದಕ್ಕಾಗಿ ರಿಸರ್ಚ್ ರಿಪೋರ್ಟ್ಸ್ಗಳನ್ನ ತಯಾರಿಸಬೇಕಾಗತ್ತೆ. ತಮ್ಮ ಅಭಿಪ್ರಾಯವನ್ನ ಎಲ್ಲರಿಗೂ ಮನವರಿಕೆ ಮಾಡಿಸಬೇಕಾಗತ್ತೆ. ಇಲ್ಲಿ ಒಂದು ವಿಷಯವನ್ನ ಯಾವಾಗ್ಲೂ ನೆನಪಿಡಿ: ಪ್ರತಿಯೊಬ್ಬ ವ್ಯಕ್ತಿಯ ಆಲೋಚನೆ ಮತ್ತು ಅಭಿಪ್ರಾಯ ವಿಭಿನ್ನವಾಗಿರ್ತವೆ. ಒಬ್ಬ ಅನಲಿಸ್ಟ್ ಅತ್ಯುತ್ತಮ ಕಂಪನಿಯನ್ನ ಕಂಡುಹಿಡಿದ್ರೂ ಅವರ ಮೇಲಧಿಕಾರಿ ಅದನ್ನ ತಿರಸ್ಕರಿಸುವ ಸಾಧ್ಯತೆಯೂ ಇರುತ್ತೆ. ಕಾರಣ 2. ಮ್ಯೂಚುವಲ್ ಫಂಡ್ಗಳ ಗಾತ್ರವೇ ಒಂದು ಸವಾಲು. ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ 2 ರೀತಿಯ ಮ್ಯೂಚುವಲ್ ಫಂಡ್ಗಳಿರ್ತವೆ. ಒಂದು ಹೊಸದಾಗಿ ಆರಂಭ ಆಗಿರುವ ಫಂಡ್ಗಳು. ಮತ್ತೊಂದು ಈಗಾಗಲೇ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಹಳೆಯ ಫಂಡ್ಗಳು. ಹೊಸದಾಗಿ ಆರಂಭವಾದ ಫಂಡ್ಗಳಿಗೆ ಆರಂಭದಲ್ಲಿ ಹೆಚ್ಚಿನ ಹೂಡಿಕೆದಾರರು ಇರೋದಿಲ್ಲ. ಯಾಕೆಂದ್ರೆ ಹೆಚ್ಚಿನ ಜನರು ಉತ್ತಮ ಹಿಂದಿನ ದಾಖಲೆ ಅಂದ್ರೆ ಟ್ರ್ಯಾಕ್ ರೆಕಾರ್ಡ್ ಇರುವ ಹಳೆಯ ಫಂಡ್ಗಳಲ್ಲಿಯೇ ಹೂಡಿಕೆ ಮಾಡಲು ಇಷ್ಟಪಡ್ತಾರೆ. ಹೀಗಾಗಿ ಹಳೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಸಂಗ್ರಹವಾಗಿರುತ್ತೆ. ಇದು ಫಂಡ್ ಮ್ಯಾನೇಜರ್ಗಳಿಗೆ ದೊಡ್ಡ ಸವಾಲಾಗುತ್ತೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮೊತ್ತವನ್ನ ಹೂಡಿಕೆ ಮಾಡೋದಕ್ಕೆ ನಿರಂತರವಾಗಿ ವೇಗವಾಗಿ ಬೆಳೆಯುವ ಉತ್ತಮ ಕಂಪನಿಗಳನ್ನ ಹುಡುಕುವುದು ತುಂಬಾ ಕಷ್ಟದ ಕೆಲಸ. ಆದ್ದರಿಂದ ಮ್ಯೂಚುವಲ್ ಫಂಡ್ನ ಗಾತ್ರ ಹೆಚ್ಚಾದಂತೆ ಫಂಡ್ ಮ್ಯಾನೇಜರ್ಗಳು ನಿಧಾನವಾಗಿ ಬೆಳೆಯುವ ಅಂದ್ರೆ ಸ್ಲೋ ಗ್ರೋವರ್ಸ್ ಆಗಿರುವ ದೊಡ್ಡ ಕಂಪನಿಗಳಲ್ಲಿ ಹೆಚ್ಚು ಹೂಡಿಕೆ ಮಾಡಲು ಪ್ರಾರಂಭಿಸ್ತಾರೆ. ಯಾಕಂದ್ರೆ ಅವರ ಬಳಿ ಇರುವ ಅಪಾರ ಹಣವನ್ನ ಎಲ್ಲಿಯಾದ್ರೂ ಹೂಡಿಕೆ ಮಾಡಲೇಬೇಕಾಗಿರುತ್ತೆ. ಬಹಳ ಸಮಯದವರೆಗೆ ಅದನ್ನ ಕ್ಯಾಶ್ ಡಿಪಾಸಿಟ್ ರೂಪದಲ್ಲಿ ಇಟ್ಟುಕೊಳ್ಳುವಂತಹ ಅಧಿಕಾರ ಅವರಿಗೆ ಇರೋದಿಲ್ಲ. ಕಾರಣ 3. ಸಣ್ಣ ಕಂಪನಿಗಳಲ್ಲಿ ಬೇಕಾದಷ್ಟು ಹೂಡಿಕೆ ಮಾಡಲು ಸಾಧ್ಯವಿಲ್ಲ. ಒಬ್ಬ ಫಂಡ್ ಮ್ಯಾನೇಜರ್ ಸಣ್ಣ ಕಂಪನಿಗಳಲ್ಲಿ ಬೇಕಾದಷ್ಟು ಹಣವನ್ನ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನ ನೋಡೋಣ. ಒಬ್ಬ ಫಂಡ್ ಮ್ಯಾನೇಜರ್ 10,000 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಅಂದ್ರೆ ಆಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ AUM ನಿರ್ವಹಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರು ತಮ್ಮ ಫಂಡ್ನ ಕೇವಲ 5% ಹಣವನ್ನೇ ಹೂಡಿಕೆ ಮಾಡಿದ್ರೂ ಅದು 500 ಕೋಟಿ ರೂಪಾಯಿ ಆಗತ್ತೆ. ಅಷ್ಟೊಂದು ಮೊತ್ತದಲ್ಲಿ ಅನೇಕ ಸಣ್ಣ ಕಂಪನಿಗಳನ್ನ ಸಂಪೂರ್ಣವಾಗಿ ಖರೀದಿಸುವಷ್ಟು ಸಾಮರ್ಥ್ಯ ಇರುತ್ತೆ. ಆದ್ರೆ ನಿಯಮಗಳ ಪ್ರಕಾರ ಅವರು ಯಾವುದೇ ಕಂಪನಿಯಲ್ಲಿ ಸಂಪೂರ್ಣ ಪಾಲನ್ನ ಖರೀದಿಸುವ ಅಧಿಕಾರ ಇರೋದಿಲ್ಲ. ಸಾಮಾನ್ಯವಾಗಿ ಅವರು ಒಂದು ಕಂಪನಿಯ ಸೀಮಿತ ಪ್ರಮಾಣದ ಷೇರುಗಳನ್ನಷ್ಟೇ ಹೊಂದಬಹುದು. ಉದಾಹರಣೆಗೆ 1,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಈ ಕಂಪನಿಯಲ್ಲಿ 5% 10% ಷೇರುಗಳನ್ನಷ್ಟೇ ಖರೀದಿಸಬಹುದು. ಅದರಲ್ಲೂ ಅನೇಕ ನಿಯಮಗಳು ಇರ್ತವೆ. ಇದರ ಪರಿಣಾಮವಾಗಿ ಇನ್ನೂ ಸಣ್ಣದಾಗಿದ್ದು ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳಲ್ಲಿ ಅವರು ಬೇಕಾದಷ್ಟು ಹೂಡಿಕೆ ಮಾಡಲು ಸಾಧ್ಯ ಆಗೋದಿಲ್ಲ. ಅಂದ್ರೆ ಆ ಕಂಪನಿಗಳು ದೊಡ್ಡದಾಗಿ ನಿಧಾನವಾಗಿ ಬೆಳೆಯುವ ಹಂತಕ್ಕೆ ಬಂದ ನಂತರವೇ ಅವರಿಗೆ ಹೂಡಿಕೆ ಮಾಡಲು ಅವಕಾಶ ಸಿಗತ್ತೆ. ಇಲ್ಲಿ ಒಂದು ವಿಷಯ ನೆನಪಿಡಿ: ಈ ಎಲ್ಲ ವಿಷಯಗಳನ್ನ ಹೇಳ್ತಾ ಇರೋದು ಸ್ವತಃ ಒಬ್ಬ ಅನುಭವಿ ಫಂಡ್ ಮ್ಯಾನೇಜರ್ ಆಗಿರುವ ಪೀಟರ್ ಲಿಂಚ್ ಅನ್ನೋದನ್ನ ನೆನಪಿಡಿ. ಕಾರಣ 4. ಸುರಕ್ಷಿತ ಆಯ್ಕೆಯನ್ನೇ ಆರಿಸುವ ಒತ್ತಡ. ಈ ಕಾರಣಗಳಿಂದಲೇ ಹೆಚ್ಚಿನ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಕಡಿಮೆ ಅಪಾಯವಿರುವ ದೊಡ್ಡ ಕಂಪನಿಗಳನ್ನೇ ಆಯ್ಕೆ ಮಾಡ್ತಾರೆ. ಅಮೆರಿಕಾದ ವಾಲ್ ಸ್ಟ್ರೀಟ್ನಲ್ಲಿ ಒಂದು ಪ್ರಸಿದ್ಧ ಮಾತಿದೆ. ಅದೇನಂದ್ರೆ IBM ಶೇರನ್ನ ಖರೀದಿಸಿದ್ದಕ್ಕೆ ಯಾವ ಫಂಡ್ ಮ್ಯಾನೇಜರ್ ಕೆಲಸ ಕಳೆದುಕೊಂಡಿಲ್ಲ ಅನ್ನೋದು. ಇದರ ಅರ್ಥ ಏನಂದ್ರೆ IBMನಂತಹ ವರ್ಷಗಳಿಂದ ಸ್ಥಿರವಾಗಿರುವ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೆ ಯಾರೂ ಫಂಡ್ ಮ್ಯಾನೇಜರ್ ಅನ್ನ ತಪ್ಪಿತಸ್ಥರೆಂದು ನೋಡೋದಿಲ್ಲ. ಯಾಕಂದ್ರೆ ಅಂತಹ ಕಂಪನಿಗಳು ಸ್ಲೋ ಗ್ರೋವರ್ಸ್ ವರ್ಗಕ್ಕೆ ಸೇರಿವೆ.
ಯಾವುದೇ ಕಾರಣಕ್ಕೆ ಕಂಪನಿ ಷೇರು ಬೆಲೆ ಕ್ರ್ಯಾಶ್ ಆದರೂ ಕೂಡ ಕಂಪನಿಗೆ ದೋಷವನ್ನ ಕೊಡ್ತಾರೆ. ಕಂಪನಿಯಲ್ಲೇ ಏನೋ ಸಮಸ್ಯೆ ಇದೆ ಎಂದು ಸುಮ್ಮನಾಗ್ತಾರೆ. ಆದ್ರೆ ಒಬ್ಬ ಫಂಡ್ ಮ್ಯಾನೇಜರ್ ಅಪಾಯವನ್ನ ತೆಗೆದುಕೊಂಡು ಸಣ್ಣ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ಮತ್ತು ಅದು ವಿಫಲ ಆದ್ರೆ ಎಲ್ಲರೂ ಅವರನ್ನೇ ದೂಷಿಸ್ತಾರೆ. ನಮ್ಮಲ್ಲಿ ರಿಲಯನ್ಸ್ ಅಥವಾ TCS ನಂತಹ ದೊಡ್ಡ ಕಂಪನಿಗಳು ಕುಸಿದ್ರೆ ಜನರು ಇಷ್ಟೊಂದು ದೊಡ್ಡ ಕಂಪನಿಗೆ ಹೀಗಾಗ್ತಾ ಇದೆ ಅಂತ ಯಾರು ಊಹಿಸಿದ್ರು ಅಂದ್ಕೊಂಡು ಸುಮ್ಮನಾಗ್ತಾರೆ. ಸ್ನೇಹಿತರೆ, ಇದಾಯ್ತು ಫಂಡ್ ಮ್ಯಾನೇಜರ್ ಅಥವಾ ಮ್ಯೂಚುವಲ್ ಫಂಡ್ ಕಂಪನಿ ಲಿಮಿಟೇಷನ್ಸ್. ಆದ್ರೆ ನಮ್ಮಂತಹ ವೈಯಕ್ತಿಕ ಹೂಡಿಕೆದಾರರಿಗೆ ಇಂತಹ ನಿರ್ಬಂಧಗಳಿರೋದಿಲ್ಲ. ನಾವು ಯಾರಿಗೂ ಉತ್ತರ ನೀಡಬೇಕಾಗಿಲ್ಲ, ಯಾರ ಅನುಮತಿಯನ್ನೂ ಪಡೆಯಬೇಕಾಗಿಲ್ಲ. ನಮಗೆ ಇಷ್ಟವಾದ ಉತ್ತಮ ಗುಣಮಟ್ಟದ ಕಂಪನಿಯನ್ನ ಸರಿಯಾದ ಸಮಯದಲ್ಲಿ ಆಯ್ಕೆ ಮಾಡಿ ಸ್ವತಂತ್ರವಾಗಿ ಹೂಡಿಕೆ ಮಾಡುವ ಅವಕಾಶವಿದೆ. ಅದರ ಜೊತೆಗೆ ನಮಗೆ ಇಷ್ಟವಾದ ಸಮಯದಲ್ಲಿ ಮಾರಬಹುದು. ಇದು ವೈಯಕ್ತಿಕ ಹೂಡಿಕೆದಾರನ ದೊಡ್ಡ ಶಕ್ತಿ. ದ ಪರ್ಫೆಕ್ಟ್ ಸ್ಟಾಕ್. 10 ಪಟ್ಟು ಲಾಭ ನೀಡುವ ಷೇರುಗಳ 10 ಲಕ್ಷಣಗಳು. ಪೀಟರ್ ಲಿಂಚ್ ಒಂದು ಮಾತನ್ನ ಹೇಳ್ತಾರೆ, ಒಂದು ಕಂಪನಿಯ ಮೂಲ ವ್ಯವಹಾರವನ್ನ ನೀವು ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಒಂದು ಕಂಪನಿಯ ನಿಜವಾದ ಕಥೆಯನ್ನ ಅರ್ಥ ಮಾಡಿಕೊಳ್ಳೋದು ಸುಲಭವಾಗುತ್ತದೆ. ಸ್ನೇಹಿತರೆ, ಭಾರತೀಯ ಶೇರ್ ಮಾರ್ಕೆಟ್ನಲ್ಲಿ ಸಾವಿರಾರು ಕಂಪನಿಗಳಿವೆ. ಹೊಸ ಹೂಡಿಕೆದಾರರು ಯಾವುದಾದ್ರೂ ಹೊಸ ಕಂಪನಿಯ ಹೆಸರನ್ನ ಕೇಳಿದ ತಕ್ಷಣ ಅದರ ಹೆಸರಿನ ಆಧಾರದ ಮೇಲೆ ಅಭಿಪ್ರಾಯ ರೂಪಿಸಿಬಿಡ್ತಾರೆ. ಉದಾಹರಣೆಗೆ, ಕಂಪನಿಯ ಹೆಸರಿನ ಮುಂದೆ ಗ್ರೀನ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂತಾದ ಆಕರ್ಷಕ ಪದಗಳಿದ್ರೆ ಜನರು ಆ ಕಂಪನಿ ಖಂಡಿತವಾಗಿ ಉತ್ತಮವಾಗಿ ಬೆಳೆಯುತ್ತೆ ಎಂದು ಭಾವಿಸುತ್ತಾರೆ. ಸುಮಾರು 25 ವರ್ಷಗಳ ಹಿಂದೆ ಟೆಕ್ನಾಲಜಿಯ ಭಾರೀ ಕ್ರೇಜ್ ಇದ್ದಾಗಲೂ ಇದೇ ರೀತಿಯಾಗಿತ್ತು. ಆ ಸಮಯದಲ್ಲಿ ಯಾವುದೇ ಕಂಪನಿಯ ಹೆಸರಿನ ಮುಂದೆ .com ಅಂತ ಇದ್ರೆ ಸಾಕು, ಜನರು ಆ ಕಂಪನಿಯ ಷೇರುಗಳನ್ನ ಖರೀದಿಸೋದಕ್ಕೆ ಮುಗಿಬೀಳ್ತಾ ಇದ್ರು. ಆ ಕಂಪನಿ ನಿಜವಾಗಿ ಏನು ಕೆಲಸ ಮಾಡುತ್ತೆ, ಅದು ಲಾಭ ಗಳಿಸ್ತಾ ಇದೆಯಾ ಎನ್ನುವುದನ್ನ ತಿಳಿದುಕೊಳ್ಳುವ ಪ್ರಯತ್ನವೇ ಮಾಡ್ತಾ ಇರಲಿಲ್ಲ. 10 ಪಟ್ಟು ಲಾಭ ನೀಡುವ ಷೇರುಗಳ ಮೊದಲ ಲಕ್ಷಣ. ಲಕ್ಷಣ 1, ನೀರಸವಾಗಿ ಕಾಣುವ ವ್ಯವಹಾರಗಳು. ಬೋರಿಂಗ್ ಬಿಸ್ನೆಸಸ್. ಕೆಲವು ಕಂಪನಿಗಳು ಹೊರನೋಟಕ್ಕೆ ತುಂಬಾ ಸಾಮಾನ್ಯ ಅಥವಾ ನೀರಸ ವ್ಯವಹಾರಗಳನ್ನ ಮಾಡುತ್ತವೆ. ಉದಾಹರಣೆಗೆ, ಫ್ರಾಂಚೈಸಿ ಕಂಪನಿಗಳು, ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು, ವಾಟರ್ ಟ್ರೀಟ್ಮೆಂಟ್ ಮಾಡುವಂತಹ ಕಂಪನಿಗಳು ಅಥವಾ ಗಮ್ ಅಂದ್ರೆ ಅಡ್ಹೀಸಿವ್ ಉತ್ಪಾದನೆ ಮಾಡುವಂತಹ ಕಂಪನಿಗಳು. ಉದಾಹರಣೆಗೆ, ಫ್ರಾಂಚೈಸಿ ಕಂಪನಿಯಾದ ವರುಣ್ ಬೆವರೇಜಸ್ ಕಂಪನಿಯ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿರುತ್ತೆ? ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಆದ್ರೆ ಈ ಕಂಪನಿ ಮಾರಾಟ ಮಾಡಿರುವಂತಹ ಪೆಪ್ಸಿ, 7up, ಮಿರಿಂಡಾ, ಮೌಂಟೇನ್ ಡ್ಯೂ, ಟ್ರಾಪಿಕಾನಾ ಪಾನೀಯಗಳನ್ನ ಬಹಳಷ್ಟು ಜನ ಕುಡಿದಿರ್ತಾರೆ. ಆಕ್ವಾಫೀನಾ ವಾಟರ್ ಕೂಡ ಇದೆ ಕಂಪನಿ ಮಾರೋದು. ವರುಣ್ ಬೆವರೇಜಸ್ ಕಂಪನಿ ಒಂದು ಪೆಪ್ಸಿಕೋ ಅಡಿಯಲ್ಲಿ ವಿವಿಧ ರೀತಿಯ ಪಾನೀಯಗಳನ್ನ ಮಾರುವಂತಹ ಫ್ರಾಂಚೈಸಿ ಕಂಪನಿ. ಪಿಡಿಲೈಟ್ ಇಂಡಸ್ಟ್ರೀಸ್ ಎಂಬ ಕಂಪನಿಯ ಹೆಸರನ್ನ ಎಷ್ಟು ಜನ ಕೇಳಿರ್ತೀರಾ? ಬಹಳ ಕಡಿಮೆ. ಆದ್ರೆ ಫೆವಿಕೋಲ್ ಅಥವಾ ಫೆವಿಕ್ವಿಕ್ ಎಂಬ ಬ್ರ್ಯಾಂಡ್ಗಳ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. 12 ವರ್ಷಗಳ ಹಿಂದೆ ಯಾರಾದ್ರೂ ಈ ಕಂಪನಿಯನ್ನ ಗುರುತಿಸಿ ₹160 ಒಂದು ಶೇರನ್ನ ಖರೀದಿಸಿದ್ದರೆ ಅದು ಇಂದು 10 ಪಟ್ಟು ಆಗ್ತಾ ಇತ್ತು. ಇಂದು ಅದರ ಬೆಲೆ ಸುಮಾರು ₹1,600 ಏರಿದೆ. ಲಕ್ಷಣ 2, ಕಂಪನಿ ತನ್ನದೇ ಶೇರುಗಳನ್ನ ಮರುಖರೀದಿಸುವುದು. ಶೇರ್ ಬೈಬ್ಯಾಕ್. ಷೇರುಗಳ ಬೈಬ್ಯಾಕ್ ಅಂದ್ರೆ ಕಂಪನಿಯು ತನ್ನ ಹೂಡಿಕೆದಾರರಿಗೆ ಲಾಭವನ್ನ ತಲುಪಿಸುವ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದು. ಕಂಪನಿಯು ತನ್ನದೇ ಷೇರುಗಳನ್ನ ಮರುಖರೀದಿಸಿದಾಗ ಆ ಷೇರುಗಳು ಮಾರುಕಟ್ಟೆಯಲ್ಲಿನ ಚಲಾವಣೆಯಿಂದ ಹೊರಹೋಗ್ತವೆ. ಇದರಿಂದ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದ್ರೆ ಚಲಾವಣೆಯಲ್ಲಿರುವ ಷೇರುಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಇದರ ಪರಿಣಾಮವಾಗಿ ಒಂದು ಷೇರಿಗೆ ಬರುವ ಲಾಭ ಅರ್ನಿಂಗ್ಸ್ ಪರ್ ಶೇರ್ EPS ಗಮನಾರ್ಹವಾಗಿ ಹೆಚ್ಚಾಗುತ್ತೆ. EPS ಹೆಚ್ಚಾದ್ರೆ ಷೇರು ಬೆಲೆಯ ಮೇಲೂ ಉತ್ತಮ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಲಕ್ಷಣ 3, ಜನರು ದೂರ ಉಳಿಯುವ ಉದ್ಯಮಗಳು. ಡಿಸ್ಅಗ್ರೀಬಲ್ ಇಂಡಸ್ಟ್ರಿ. ಕೆಲವು ಉದ್ಯಮಗಳಲ್ಲಿ ಜನರು ಹೂಡಿಕೆ ಮಾಡಲು ಹಿಂಜರಿಯುತ್ತಾರೆ. ಉದಾಹರಣೆಗೆ, ಸಿಗರೇಟ್, ಮದ್ಯ ಅಥವಾ ಗೇಮಿಂಗ್ ಉದ್ಯಮ. ಈ ರೀತಿಯ ಕ್ಷೇತ್ರಗಳಲ್ಲಿ ಕೆಲವೊಮ್ಮೆ ಉತ್ತಮ ಹೂಡಿಕೆ ಅವಕಾಶಗಳು ದೊರೆಯಬಹುದು. ಲಕ್ಷಣ 4, ಸ್ಪಿನ್ ಆಫ್ ಕಂಪನಿಗಳು. ಕೆಲವೊಮ್ಮೆ ದೊಡ್ಡ ಕಂಪನಿಯೊಂದು ತನ್ನ ಒಂದು ವಿಭಾಗವನ್ನ ಪ್ರತ್ಯೇಕ ಕಂಪನಿಯಾಗಿ ರೂಪಿಸುತ್ತೆ. ಇದನ್ನೇ ಸ್ಪಿನ್ ಆಫ್ ಅಂತ ಕರೀತಾರೆ. ಹೊಸ ಕಂಪನಿಯಾಗಿದ್ರೂ ಕೂಡ ಅದು ಈಗಾಗಲೇ ಉತ್ತಮ ಅಡಿಪಾಯವನ್ನ ಹೊಂದಿರುತ್ತೆ. ಯಾಕಂದ್ರೆ ದೊಡ್ಡ ಕಂಪನಿಯ ಹೆಸರಿನೊಂದಿಗೆ ಹುಟ್ಟಿರುತ್ತೆ. ಉದಾಹರಣೆಗೆ, ಬರುವ ದಿನದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ಜಿಯೋ ವ್ಯವಹಾರವನ್ನ ಪ್ರತ್ಯೇಕ ಕಂಪನಿಯಾಗಿ ಲಿಸ್ಟ್ ಮಾಡೋದಕ್ಕೆ ಹೋಗ್ತಾ ಇದೆ. ರಿಲಯನ್ಸ್ ಈಗಾಗಲೇ ಬಲವಾದ ಗ್ರಾಹಕ ನೆಲೆ ಮತ್ತು ಮೂಲ ಸೌಕರ್ಯವನ್ನ ಹೊಂದಿರೋದ್ರಿಂದ ಉತ್ತಮ ಆರಂಭವನ್ನ ಪಡೆಯುತ್ತೆ. ಲಕ್ಷಣ 5, ಸಂಸ್ಥೆಗಳು ಇನ್ನೂ ಗಮನಿಸದ ಕಂಪನಿಗಳು. ಇನ್ಸ್ಟಿಟ್ಯೂಷನ್ಸ್ ಡೋಂಟ್ ಓನ್ ಇಟ್. ಯಾವುದೇ ಕಂಪನಿಯನ್ನ ದೊಡ್ಡ ಮ್ಯೂಚುವಲ್ ಫಂಡ್ಗಳು ಅಥವಾ ಸಂಸ್ಥೆಗಳು ಇನ್ನೂ ಗಮನಿಸದಿದ್ರೆ ಆ ಕಂಪನಿಯ ನಿಜವಾದ ಮೌಲ್ಯವನ್ನ ಮಾರುಕಟ್ಟೆ ಇನ್ನೂ ಸಂಪೂರ್ಣವಾಗಿ ಗುರುತಿಸದೆ ಇರುವ ಸಾಧ್ಯತೆ ಹೆಚ್ಚಿರುತ್ತೆ.
ಅಂತಹ ಕಂಪನಿ ಕಡಿಮೆ ಬೆಲೆಯಲ್ಲಿ ಲಭ್ಯ ಇದ್ರೆ ಅದು ಉತ್ತಮ ಹೂಡಿಕೆ ಅವಕಾಶವಾಗಿರುತ್ತೆ. ನಂತರ ದೊಡ್ಡ ಸಂಸ್ಥೆಗಳು ಆ ಕಂಪನಿಯಲ್ಲಿ ಹೂಡಿಕೆ ಮಾಡಲು ಆರಂಭಿಸಿದಾಗ ಅದರ ಷೇರು ಬೆಲೆ ವೇಗವಾಗಿ ಏರುವ ಸಾಧ್ಯತೆ ಇರುತ್ತೆ. ಲಕ್ಷಣ 6. ಹೆಚ್ಚಿನ ಜನರು ಗಮನಿಸದ ಉದ್ಯಮ ಕ್ಷೇತ್ರ. ಪ್ರಸ್ತುತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರಿನ್ಯೂಯಬಲ್ ಎನರ್ಜಿ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿವೆ. ಆದ್ದರಿಂದ ವಿಶ್ವದ ಎಲ್ಲ ಹೂಡಿಕೆದಾರರು ಇದೇ ಕ್ಷೇತ್ರಗಳತ್ತ ಗಮನ ಹರಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಅನೇಕ ಕಂಪನಿಗಳ ಷೇರುಗಳು ಈಗಾಗಲೇ ದುಬಾರಿಯಾಗಿವೆ. ಸ್ವಲ್ಪ ವಿಭಿನ್ನವಾಗಿ ಯೋಚಿಸಿದ್ರೆ ಇನ್ನೂ ಹೆಚ್ಚಿನ ಜನರು ಗಮನಿಸದ ಬೇರೆ ಉದ್ಯಮಗಳಲ್ಲಿ ಉತ್ತಮ ಮಲ್ಟಿಬ್ಯಾಗರ್ ಷೇರುಗಳನ್ನ ಕಂಡುಹಿಡಿಯುವ ಅವಕಾಶ ಇರುತ್ತೆ. ಲಕ್ಷಣ 7. ತಂತ್ರಜ್ಞಾನವನ್ನು ನಿರ್ಮಿಸುವ ಕಂಪನಿಯಲ್ಲ, ತಂತ್ರಜ್ಞಾನವನ್ನು ಬಳಸುವ ಕಂಪನಿ. ಇಟ್ಸ್ ಅ ಯೂಸರ್ ಆಫ್ ಟೆಕ್ನಾಲಜಿ. ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಅಗ್ಗವಾಗುತ್ತಿದೆ. 20 ವರ್ಷಗಳ ಹಿಂದೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಬಳಸುವುದು ಬಹಳ ದುಬಾರಿಯಾಗಿತ್ತು. ಆದರೆ ಇಂದು ಅದು ಬಹುತೇಕ ಎಲ್ಲರಿಗೂ ಕೈಗೆಟುಕುವಂತಾಗಿದೆ. ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸುವ ಕಂಪನಿಗಳು ತಮ್ಮ ವೆಚ್ಚವನ್ನು ಕಡಿಮೆ ಮಾಡಬಹುದು, ಅದರ ಜೊತೆಗೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯಬಹುದು. ಇದಕ್ಕೆ ಅತ್ಯುತ್ತಮ ಉದಾಹರಣೆಗಳೆಂದರೆ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಿರುವ ಕಂಪನಿಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಂಪನಿಗಳಾದ ಯೂಟ್ಯೂಬ್, ಫೇಸ್ಬುಕ್ದಂತಹ ಕಂಪನಿಗಳು. ಹೋಟೆಲ್ ಉದ್ಯಮದಲ್ಲಿ ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾಗಳ ಸಹಾಯದಿಂದ ತಮ್ಮ ವೆಚ್ಚವನ್ನ ಕಡಿಮೆ ಮಾಡಿ ವೇಗವಾಗಿ ಬೆಳೆಯಬಹುದು. ತಂತ್ರಜ್ಞಾನವನ್ನ ತಯಾರಿಸುವ ಕಂಪನಿಗಿಂತ ಅದನ್ನ ಚತುರವಾಗಿ ಬಳಸಿಕೊಂಡು ವೆಚ್ಚ ಕಡಿಮೆ ಮಾಡಿ ಲಾಭ ಹೆಚ್ಚಿಸಿಕೊಳ್ಳುವ ಕಂಪನಿಗಳು ದೀರ್ಘಾವಧಿಯಲ್ಲಿ ಉತ್ತಮ ಲಾಭವನ್ನ ತಂದುಕೊಡುವ ಸಾಧ್ಯತೆ ಹೆಚ್ಚಿರುತ್ತೆ. ಲಕ್ಷಣ 8. ಒಂದೇ ಕ್ಷೇತ್ರದಲ್ಲಿ ಪರಿಣತಿ ಹೊಂದಿರುವ ಕಂಪನಿಗಳು. ನೀಚ್ ಕಂಪನೀಸ್ ಅಂಡ್ ಮೊನಾಪೊಲಿ. ಕೆಲವು ಕಂಪನಿಗಳು ಕೇವಲ ಒಂದೇ ವಿಶೇಷ ಉತ್ಪನ್ನ ಅಥವಾ ಸೇವೆಯಲ್ಲಿ ಪರಿಣತಿ ಹೊಂದಿರ್ತವೆ. ಅವುಗಳನ್ನು ಸುಲಭವಾಗಿ ಬೇರೆ ಕಂಪನಿಗಳು ಅನುಕರಿಸಲು ಸಾಧ್ಯ ಆಗೋದಿಲ್ಲ. ಪೀಟರ್ ಲಿಂಚ್ ಅವರಿಗೆ ಇಂತಹ ವಿಶೇಷ ಪರಿಣತಿ ಹೊಂದಿರುವ ಕಂಪನಿಗಳು ತುಂಬಾ ಇಷ್ಟ ಆಗಿರ್ತಾ ಇದ್ವು. ಭಾರತದಲ್ಲಿ ನೋಡಿದ್ರೆ ಉದಾಹರಣೆಗೆ ಏಷಿಯನ್ ಪೇಂಟ್. ಇದು ಬಲವಾದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೊಂದಿದೆ. ಪೇಂಟ್ ಕ್ಷೇತ್ರದಲ್ಲಿ 55% ಮಾರ್ಕೆಟ್ ಶೇರ್ ಹೊಂದಿದೆ. ಪಿಡಿಲೈಟ್ ಇಂಡಸ್ಟ್ರೀಸ್. ಇದು ಫೆವಿಕೋಲ್ ಅಂತಹ ಬ್ರ್ಯಾಂಡ್ ಹೊಂದಿದೆ. ಈ ಉದ್ಯಮದಲ್ಲಿ 70% ಮಾರ್ಕೆಟ್ ಶೇರ್ ಹೊಂದಿದೆ. ನೆಸ್ಟ್ಲೆ ಇಂಡಿಯಾ. ಇದು ಮ್ಯಾಗಿ, ನೆಸ್ಕಫೆ ಮತ್ತು ಮಕ್ಕಳ ಆಹಾರ ಉತ್ಪನ್ನಗಳಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ. ಈ ಕ್ಷೇತ್ರದಲ್ಲಿ ನೆಸ್ಟ್ಲೆ ಇಂಡಿಯಾ 60%ಕ್ಕಿಂತಲೂ ಹೆಚ್ಚಿನ ಮಾರ್ಕೆಟ್ ಶೇರ್ ಹೊಂದಿದೆ. ಲಕ್ಷಣ 9. ನಿರಂತರತೆಯಿಂದ ಆದಾಯ ತರುವ ವ್ಯವಹಾರಗಳು. ರಿಕರಿಂಗ್ ರೆವೆನ್ಯೂ. ಜನರು ಒಂದೇ ಬಾರಿ ಖರೀದಿಸಿ ಮುಗಿಸುವ ಉತ್ಪನ್ನಗಳಿಗಿಂತ ಮತ್ತೆ ಮತ್ತೆ ಖರೀದಿಸಬೇಕಾಗುವ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಮಾರುವ ಕಂಪನಿಗಳು ದೀರ್ಘಾವಧಿಯಲ್ಲಿ ಹೆಚ್ಚು ಸ್ಥಿರವಾಗಿ ಬೆಳೆಯುವ ಸಾಧ್ಯತೆ ಹೊಂದಿರ್ತವೆ. ಒಬ್ಬ ವ್ಯಕ್ತಿ ಒಂದು ಮನೆ ಅಥವಾ ಒಂದು ಕಾರು ಬಹಳ ವಿರಳವಾಗಿ ಖರೀದಿಸ್ತಾನೆ. ಆದ್ರೆ ಟೂತ್ ಪೇಸ್ಟ್, ಸಾಬೂನು, ಶ್ಯಾಂಪೂ, ಆಹಾರ ಪದಾರ್ಥಗಳು, ಪಾನೀಯ, ಮೊಬೈಲ್ ರೀಚಾರ್ಜ್ ಅಥವಾ ಇಂಟರ್ನೆಟ್ ಸೇವೆ ಅಥವಾ ಔಷಧಿಗಳನ್ನ ಮತ್ತೆ ಮತ್ತೆ ಖರೀದಿಸ್ತಾ ಇರ್ತಾನೆ. ಆದ್ದರಿಂದ ಈ ರೀತಿಯ ಉತ್ಪನ್ನಗಳನ್ನು ಮಾರುವ ಕಂಪನಿಗಳ ವ್ಯವಹಾರ ಹೆಚ್ಚು ಸ್ಥಿರವಾಗಿರುವ ಸಾಧ್ಯತೆ ಹೆಚ್ಚಿರುತ್ತೆ. ಇದರಿಂದ ಇಂತಹ ಪ್ರಾಡಕ್ಟ್ ಮತ್ತು ಸರ್ವಿಸ್ ಕೊಡುವಂತಹ ಕಂಪನಿ ನಿರಂತರವಾಗಿ ಆದಾಯ ಗಳಿಸುತ್ತಿರುತ್ತೆ. ಇದನ್ನ ರಿಕರಿಂಗ್ ರೆವೆನ್ಯೂ ಅಂತ ಕರೀತಾರೆ. ಒಮ್ಮೆ ಮಾತ್ರ ಹಣ ಪಡೆಯುವ ವ್ಯವಹಾರಕ್ಕಿಂತ ಇಂತಹ ವ್ಯವಹಾರಗಳು ಹೆಚ್ಚು ಸ್ಥಿರವಾದ ಆದಾಯವನ್ನ ಒದಗಿಸುತ್ತವೆ. ಲಕ್ಷಣ 10. ಪ್ರೊಮೋಟರ್ಗಳ ವಿಶ್ವಾಸ. ಇನ್ಸೈಡರ್ಸ್ ಆರ್ ಬೈಯಿಂಗ್ ದ ಸ್ಟಾಕ್. ಕಂಪನಿಯ ಬಗ್ಗೆ ಅತ್ಯಂತ ಹೆಚ್ಚು ಮಾಹಿತಿ ಹೊಂದಿರುವ ಜನರು ಅಂದ್ರೆ ಪ್ರೊಮೋಟರ್ಸ್, ಡೈರೆಕ್ಟರ್ಸ್, ಸಿಇಒ, ಸೀನಿಯರ್ ಮ್ಯಾನೇಜ್ಮೆಂಟ್ ತಮ್ಮದೇ ಕಂಪನಿಯ ಷೇರುಗಳನ್ನ ತಮ್ಮ ಸ್ವಂತ ಹಣದಿಂದ ಖರೀದಿಸುತ್ತಿದ್ರೆ ಅದು ಕಂಪನಿಯ ಭವಿಷ್ಯದ ಬಗ್ಗೆ ಅವರಿಗೆ ವಿಶ್ವಾಸ ಇದೆ ಅನ್ನೋದನ್ನ ಸೂಚಿಸುತ್ತೆ. ಒಂದು ಕಂಪನಿಯ ಬಗ್ಗೆ ಅತ್ಯಂತ ಹೆಚ್ಚು ಮಾಹಿತಿ ಅದರ ಪ್ರೊಮೋಟರ್ ಅಂದ್ರೆ ಮಾಲೀಕರಿಗೆ ತಿಳಿದಿರುತ್ತೆ. ಇಲ್ಲಿ ಪೀಟರ್ ಲಿಂಚ್ ಬರೆದಿರುವ ಒನ್ ಅಪ್ ಆನ್ ವಾಲ್ ಸ್ಟ್ರೀಟ್ ಪುಸ್ತಕದಲ್ಲಿ ಕೊಟ್ಟಿರುವ 10 ಪಟ್ಟು ಲಾಭ ನೀಡುವ ಷೇರುಗಳ 10 ಲಕ್ಷಣಗಳ ಬಗ್ಗೆ ನೋಡಿದ್ವಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಉತ್ತಮ ಷೇರುಗಳನ್ನ ಹುಡುಕುವುದಕ್ಕಿಂತಲೂ ತಪ್ಪಾದ ಷೇರುಗಳನ್ನ ಆಯ್ಕೆ ಮಾಡದೇ ಇರೋದು ಹೇಗೆ, ಇಂತಹ ಷೇರನ್ನ ಗುರುತಿಸಿ ದೂರ ಇರೋದು ಹೇಗೆ ಅನ್ನೋದನ್ನ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ, ಜೈ ಹಿಂದ್.